ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ದಪ್ಪ ಚುರುಮುರಿ ಚೂಡ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ಚೂಡ ಮಾಡೋಕ್ಕೆ ಶೇಂಗಾ ಮತ್ತು ಕರಿಬೇವು, ಅದಾದಮೇಲೆ ಬೆಳ್ಳುಳ್ಳಿ ನೋಡಿರಿ, ಹಾಗೆ ಇದನ್ನು ದಪ್ಪ ಚುರುಮುರಿ ಅಂತಾರೆ ನೋಡಿರಿ. ಅದಾದಮೇಲೆ ನೋಡಿ, ನಾನೀಗ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ನೋಡಿರಿ. ಅದಾದಮೇಲೆ ಕರಿಬೇವು ಸಹ ಹಾಕೋತೀನಿ ನೋಡಿರಿ. ಹಾಗೆ ಶೇಂಗಾನು ಹಾಕ್ಕೊಂಡಿದ್ದೀನಿ ನೋಡಿರಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿಣ ಹಾಕೋಕತ್ತೀನಿ ನೋಡಿರಿ. ಅರಿಶಿಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಕತ್ತೀನಿ ನೋಡಿರಿ. ಹೀಗೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಖಾರ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ. ಈ ರೀತಿ ಮಿಕ್ಸ್ ಆದಮೇಲೆ ನೋಡಿ, ನಾನು ಚುರುಮುರಿ ತೊಗೊಂಡಿದ್ದೀನಲ್ರಿ, ಅದರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲ ಈ ರೀತಿ ಮಿಕ್ಸ್ ಆದಮೇಲೆ ನೋಡಿರಿ, ನಾನು ಇದನ್ನು ಮತ್ತೆ ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ನೋಡಿ. ಏಕೆಂದರೆ ಚುರುಮುರಿ ಕರುಮ್ ಅಂತವ್ರಿ, ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಸಣ್ಣವಾಗಿ ಚುರುಮುರಿಯನ್ನು ಹುರ್ಕೋಬೇಕು ನೋಡಿರಿ. ಚೂಡ ಈ ರೀತಿ ಹುರ್ಕೊಂಡಾದ್ಮೇಲೆ ನೋಡಿರಿ, ಈಗ ದಪ್ಪ ಚುರುಮುರಿ ಚೂಡ ರೆಡಿ ಆಗ್ಯಾವ ನೋಡಿರಿ. ನಾರ್ಮಲ್ ಚುರುಮುರಿಗಿಂತ ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿರಿ ಇವು ದಪ್ಪ ಚುರುಮುರಿ ಚೂಡ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತವೆ ರೀ.